ರಣವೀರ್ ಸಿಂಗ್ ನಟನೆಯ ಧುರಂಧರ್ 2 ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ರಿಲೀಸ್ ಆಗಿ ಯಶಸ್ಸು ಕಂಡಿದೆ. ಈ ಚಿತ್ರ 5 ದಿನಕ್ಕೆ ಭಾರತದಲ್ಲಿ 500 ಕೋಟಿ ರೂಪಾಯಿ ಗಳಿಸಿ ಗಮನ ಸೆಳೆದಿದೆ. ಈ ಚಿತ್ರದಲ್ಲಿ ಭಾರತದವರು ಪಾಕಿಸ್ತಾನಕ್ಕೆ ತೆರಳಿ ಸ್ಪೈ ಮಾಡಿ ಅಲ್ಲಿನ ಭಯೋತ್ಪಾದನಾ ಲೋಕವನ್ನ ನಾಶ ಮಾಡುವ ರೀತಿಯಲ್ಲಿ ಧುರಂಧರ್ 2 ಸಿನಿಮಾದಲ್ಲಿ ತೋರಿಸಲಾಗಿದೆ. ಈ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಭಾರತದ ಗೂಢಚಾರಿಕೆಗಳಿಗಾಗಿ ಹುಡುಕಾಟ ನಡೆದಿದೆ. ಜಸ್ಕಿರತ್ ಸಿಂಗ್ ರಂಗಿ ಅಮೆರಿಕಕ್ಕೆ ತೆರಳಿ ಹಮ್ಜಾ ಅಲಿ ಆಗ್ತಾನೆ. ಅಲ್ಲಿ ಪಾಕ್ನೇ ಆಳ್ತಾನೆ. ಪಾಕ್ ದೇಶವನ್ನೇ ನಡುಗಿಸ್ತಾನೆ. ಆತ ಭಾರತದ ಸ್ಪೈ ಅನ್ನೋ ವಿಷಯ ಕೊನೆಯಲ್ಲಿ ತಿಳಿಯುತ್ತೆ. ಇದರ ಜೊತೆಗೆ ಇನ್ನೂ ಕೆಲವು ಸ್ಪೈಗಳು ಪಾಕಿಸ್ತಾನದಲ್ಲಿ ಇರ್ತಾರೆ. ಈ ರೀತಿಯಲ್ಲಿ ಧುರಂಧರ್ 2 ಸಿನಿಮಾ ಮೂಡಿಬಂದಿದೆ. ಈ ಸಿನಿಮಾ ರಿಲೀಸ್ ಆದ ಬೆನ್ನಲ್ಲೇ ಪಾಕ್ನಲ್ಲಿ ಭಾರತೀಯ ಸ್ಪೈಗಳಿಗಾಗಿ ಹುಡುಕಾಟ ನಡೆದಿದೆ ಎಂಬ ವಿಡಿಯೋ ವೈರಲ್ ಆಗಿದೆ. ಭದ್ರತಾ ಸಿಬ್ಬಂದಿಗಳು ರಸ್ತೆ ಅಂಚಲ್ಲಿ ಮಲಗಿರೋ ಭಿಕ್ಷುಕರ ಹಾಗೂ ಇತರರನ್ನ ನಿಲ್ಲಿಸಿ ಪರೀಕ್ಷೆ ಮಾಡುವ ವಿಡಿಯೋ ಇದಾಗಿದೆ. ಭದ್ರತಾ ಸಿಬ್ಬಂದಿ ರಸ್ತೆ ಬದಿಯಲ್ಲಿ ಮಲಗಿದವರ ಬ್ಲಾಂಕೆಟ್ ತೆಗೆದು ಪರೀಕ್ಷೆ ಮಾಡಿ ಪ್ರಶ್ನೆ ಮಾಡ್ತಾ ಇರೋದು ವಿಡಿಯೋದಲ್ಲಿದೆ. ಧುರಂಧರ್ 2 ಚಿತ್ರದ ಎಫೆಕ್ಟ್ ಅಂತ ಇದನ್ನ ಕರೆಯಲಾಗ್ತಾ ಇದೆ. ಇದನ್ನು ಅನೇಕರು ನಂಬಿದ್ದಾರೆ. ಆದರೆ ಇದರ ಅಸಲಿಯತ್ತು ಬೇರೆನೇ ಇದೆ. ಇದು ಹೊಸ ವಿಡಿಯೋ ಅಲ್ಲ. ಇದು ಕರಾಚಿ, ಅದರಲ್ಲೂ ಲಿಯಾರಿ ಭಾಗದಲ್ಲಿ ನಡೆದ ಹಳೆಯ ಪೊಲೀಸ್ ಕಾರ್ಯಾಚರಣೆಯ ಭಾಗವಾಗಿರಬಹುದು ಅಂತ ಹೇಳಲಾಗ್ತಿದೆ. ಇದೇ ರೀತಿಯ ಕ್ಲಿಪ್ಗಳು 2025ರ ಮಧ್ಯಭಾಗದಿಂದಲೂ ಹರಿದಾಡ್ತಾ ಇದೆ. ಆಗಿನ್ನೂ ಧುರಂಧರ್ ರಿಲೀಸ್ ಕೂಡ ಆಗಿರಲಿಲ್ಲ. ಈಗ ಸಿನಿಮಾ ರಿಲೀಸ್ ಬಳಿಕ ವಿಡಿಯೋ ಈ ರೀತಿಯಲ್ಲಿ ವೈರಲ್ ಆಗ್ತಾ ಇದೆ. ಪಾಕಿಸ್ತಾನದಲ್ಲಿ ಧುರಂಧರ್ 2 ಸಿನಿಮಾ ರಿಲೀಸ್ ಆಗಿಲ್ಲ. ಆದರೆ ಪೈರಸಿ ಕಾಪಿಗಳು ಈಗಾಗಲೇ ಪಾಕ್ನಲ್ಲಿ ಜೋರಾಗಿ ಹರಿದಾಡ್ತಾ ಇದೆ.